ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ರೆಸಿಪಿ ತೊಗೊಂಡು ಬಂದಿದ್ದೀನಿ. ನಾನಿವತ್ತು ಮಾಡ್ತಿರೋದು MTR ಪುಳಿಯೋಗರೆ ಪ್ಯಾಕೆಟಲ್ಲಿ 2 ವಿಧದಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ವಿಡಿಯೋ ಶೇರ್ ಮಾಡ್ತೀನಿ. ಎಲ್ಲರೂ ಹುಣಸೆ ಹಣ್ಣಲ್ಲಿ ಮಾಡಿರ್ತಾರಲ್ವ, ನಾನಿವತ್ತು ಸ್ಪೆಷಲಾಗಿ ನಾನು ಯಾವಾಗಲೂ ಇದೇ ರೀತಿಯೇ ಮಾಡೋದು, ಹಾಗಾಗಿ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. 10 ರೂಪಾಯಿ ಪ್ಯಾಕೆಟಲ್ಲಿ 2 ಥರ ಮಾಡಿರೋದನ್ನ ವಿಡಿಯೋ ಶೇರ್ ಮಾಡಿದ್ದೀನಿ. ಇನ್ನು ಯಾರೆಲ್ಲ ನಿಸರ್ಗ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ, ನಾನು ಅಷ್ಟೇ ಕೇಳ್ಕೊಳ್ಳೋದು. ಇಲ್ಲಿ ನಾನು 10 ರೂಪಾಯಿದು MTR ಪ್ಯಾಕೆಟ್ ತೊಗೊಂಡಿದ್ದೀನಿ. ನನಗೆ ಇದರಲ್ಲಿ ನಾನು ಈ ಕಡಲೆ ಬೀಜ ಮತ್ತು ಕೊಬ್ಬರಿ ಎಲ್ಲ ಇರುತ್ತಲ್ಲ, ಅದು ನನಗೆ ಇಷ್ಟ ಆಗೋದಿಲ್ಲ. ಯಾವಾಗಲೂ ಅಷ್ಟೇ, ನನಗೆ ಅದು ಇಷ್ಟ ಆಗೋದಿಲ್ಲ. ತುಂಬ ದಿವಸ ಆಗಿರ್ತಲ್ವ ಪ್ಯಾಕ್ ಮಾಡಿ, ಅದು ಒಂಥರ ಸ್ಮೆಲ್ ಬರುತ್ತೆ ಅಂತೇಳಿ ನಾನು ಯಾವಾಗಲೇ ತಂದ್ರೂ ಈ ಥರ ನಾನು ಜಲ್ಡಿ ಮಾಡಿಕೊಂಡು ಅದರಲ್ಲೆಲ್ಲ ಬೀಳುತ್ತೆ. ಈ ಕೊಬ್ಬರಿ ಮತ್ತು ಕಡಲೆ ಬೀಜದ ಮಾತ್ರ ಉಳ್ಕೊಳ್ಳುತ್ತೆ ನೋಡಿ. ಫೈನಾಗಿ ನನಗೆ ಪೌಡ್ರ್ ಸಿಕ್ತು. ಇದರಲ್ಲಿ ಸಾಸಿವೆ ಎಲ್ಲ ಐತೆ, ಇದರಲ್ಲಿ ಎಳ್ಳೆಲ್ಲ ಸಾಸಿವೆ ಎಲ್ಲ ಅದರಲ್ಲಿ ಬಿದ್ದಿದೆ. ಹುಣಸೆ ಹಣ್ಣನ್ನು ನಾನು ಕಲಸಿಟ್ಕೊಂಡಿದ್ದೀನಿ. ಒಂದು ಬಾಣಲಿಗೆ ಎಣ್ಣೆ ಹಾಕೋತಾ ಇದ್ದೀನಿ. ಈ ಥರ ನಾವು ಪುಳಿಯೋಗರೆ ಚಿತ್ರಾನ್ನ ಮಾಡ್ತೀವಿ ಅಂತ ಬಂದಾಗ ಕಡಲೆ ಬೀಜ ಕಡಲೆಬೇಳೆನ ಸಪ್ರೇಟಾಗಿ ಹುರಿದು ಎತ್ತಿಡ್ಕೋಬೇಕಾಗುತ್ತೆ. ನಾವು ಒಂದೇ ಸಲ ಮಾಡಿ ಇಡೋದ್ರಿಂದ ಏನಾಗುತ್ತೆ ಅಂದರೆ ಸಾಫ್ಟಾಗಿ ಹೋಗುತ್ತೆ, ತಿನ್ಬೇಕಾದ್ರೆ ಅಷ್ಟು ರುಚಿ ಬರೋದಿಲ್ಲ. ಯಾವಾಗಲೇ ಮಾಡಿದ್ರೂ ಈ ಥರ ಮಾಡಿ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಐತಲ್ಲ, ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ, ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಜೀರಿಗೆ ಸಾಸಿವೆ ಎಲ್ಲ ಸ್ವಲ್ಪ ಚಿಟಪಟ ಅಂತಿದ್ದಂಗೆ ಖಾರಕ್ಕೆ ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಈ ಥರ ಹಾಕೋದ್ರಿಂದ ಸ್ವಲ್ಪ ಖಾರವಾಗಿ ಬೆಳಗಿನ ಬ್ರೇಕ್ಫಾಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಒಣಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಕೆಂಪಾಗಂಗೆ ಹುರ್ಕೋಬೇಕಾಗುತ್ತೆ. ಇದಕ್ಕೆ ನಾನು ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಜೀರಿಗೆ, ಸಾಸಿವೆ ಇದೆಲ್ಲ ಚಿಟಪಟ ಅಂತಿದ್ದಂಗೆ. ಇದಕ್ಕೆ ನಾನು ಹಿಂಗೇನು ಹಾಕಲ್ಲ, ಯಾಕಂದರೆ MTR ಎಲ್ಲ ರೆಡಿ ಇರೋದ್ರಿಂದ ನಾನು ಇದಕ್ಕೆ ಹಿಂಗೇನು ಹಾಕ್ತಾ ಇಲ್ಲ ನೋಡಿ. ಇದಕ್ಕೆ ನಾನು ಇವಾಗ ಏನು ಅಂತ ಅಂದರೆ, ನಾನು 2 ರೀತಿ ಮಾಡ್ತಾಯಿದ್ದೀನಲ್ವ. ಮೊದಲನೇ ರೀತಿ ಬಂದು ಟೊಮೊಟೊ ಹಾಕ್ತಾಯಿದ್ದೀನಿ. ತುಂಬ ಹಣ್ಣಾಗಿರೋ ಅಂಥದ್ದು, ಕಲ್ಲರ್ ಆಗಿರೋ ಅಂಥ ಒಂದು 4 ರಿಂದ 5 ಟೊಮೊಟೊ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಮೇನ್ ಇದರಲ್ಲಿ ಟೊಮೊಟೊ ಅಲ್ಲಿರೋ ನೀರಿನಂಶ ಬಿಡಬೇಕು. ಯಾಕಂದರೆ ಆ ನೀರಿನಂಶದಲ್ಲೇ ನಮಗೆ ರುಚಿ ಕೊಡೋದು. ಹಾಗಾಗಿ ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ನೋಡಿ ಈ ಥರ ಎಣ್ಣೆ ಬಿಡಬೇಕು. ಅಲ್ಲಿ ತನಕ ನಾವು ಟೊಮೊಟೊನ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ನಾನು ಒಂದು 2 ರಿಂದ 3 ಸ್ಪೂನಷ್ಟು ಟೊಮೊಟೊ ಪುಳಿಯೋಗರೆಗೆ ನಾನು ಹಾಕ್ತೀನಿ. ಯಾಕಂದರೆ ಇದಕ್ಕೆ ನಾನು ಟೊಮೊಟೊ ಹಾಕಿರೋದ್ರಿಂದ ಆ ಫ್ಲೇವರಿಗೆ ಈ ಪುಳಿಯೋಗರೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ. ಹಾಗಾಗಿ ನಾನು 2 ಪ್ಯಾಕೆಟಲ್ಲಿ 2 ವಿಧದಲ್ಲಿ ಮಾಡ್ತಾಯಿದ್ದೀನಿ ನೋಡಿ. ಇದು ಟೊಮೊಟೊ ಎಲ್ಲ ಬೆಂದಿತ್ತಲ್ವ, ಇದಕ್ಕೆ ನಾನು ಒಂದು 3 ರಿಂದ 4 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಫೈನಲಾಗಿ ನಮ್ಮದು ಟೊಮೊಟೊ ಪುಳಿಯೋಗರೆ ರೆಡಿ ಆಯಿತು. ಇದು ಚೆನ್ನಾಗಿ ಎಣ್ಣೆ ಎಲ್ಲ ಬಿಡಬೇಕು, ಅಲ್ಲಿ ತನಕ ನಾವು ಫ್ರೈ ಮಾಡಬೇಕಾಗುತ್ತೆ. ಇದನ್ನು ನಾನು ಒಂದು ಬಟ್ಲಿಗೆ ಹಾಕ್ಕೊಂಡು ಈಗ ಅದೇ ಬಾಣಲಿಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಸೇಮ್ ಇದೇ ಥರನೇ ಜೀರಿಗೆ, ಸಾಸಿವೆ, ನಾವು ಅದಕ್ಕೆ ಏನು ಹಾಕಿದ್ವೋ ಒಣಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಅದನ್ನೇ ಇದಕ್ಕೆ ಮತ್ತೆ ಹಾಕಬೇಕಾಗುತ್ತೆ. ಸಾಸಿವೆ ಜೀರಿಗೆ ಹಾಕಿ ಚಿಟಪಟ ಅಂತಿದ್ದಂಗೆ ಒಂದು ಸ್ವಲ್ಪ ನಾವು ಒಣಮೆಣ್ಸಿನ್ಕಾಯಿ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು, ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮೆತ್ತೆರಡೆಲ್ಲ ಒಂದೇನೆ. ಏನು ಅಂತಂದರೆ ಇದಕ್ಕೆ ನಾವು ಹುಣಸೆ ಹುಳಿ ಹಾಕ್ತೀವಿ, ಅದಕ್ಕೆ ನಾವು ಟೊಮೊಟೊ ಹಾಕ್ತೀವಿ. ರುಚಿ ಮಾತ್ರ ಸೂಪರಾಗಿರುತ್ತೆ. ಹುಣಸೆ ಹಣ್ಣಿಂದು ಪುಳಿಯೋಗರೆ ತಿಂದಿದ್ರೆ ಒಂದು ಸಲ ಟೊಮೊಟೊ ಹಣ್ಣಿಂದು ಮಾಡ್ತೀನಿ, ನಿಮಗೂ ಇಷ್ಟ ಆಗುತ್ತೆ ನೋಡಿ. ಹುಣಸೆ ಹಣ್ಣಿನ ರಸ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಆದಷ್ಟು ಸ್ವಲ್ಪ ಹುಳಿ ಕಮ್ಮಿ ಇರಲಿ, ಹುಳಿ ಜಾಸ್ತಿ ಇದ್ದರೆ ಮತ್ತು ತುಂಬಾ ಹುಳಿ ಆಗೋಗುತ್ತೆ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಸೇಮ್ ಮೆಥಡೆ. ಏನು ಅಂತಂದರೆ ಟೊಮೊಟೊದು ಒಳ್ಳೆ ಫ್ಲೇವರ್ ಕೊಡುತ್ತೆ ಈ ಪುಳಿಯೋಗರೆಗೆ. ಹಾಗಾಗಿ ನಾನು ಒಂದೇ ವಿಡಿಯೋದಲ್ಲಿ 2 ಯಾವ ರೀತಿ ಮಾಡೋದು ಅಂತ ವಿಡಿಯೋ ಶೇರ್ ಮಾಡಿದ್ದೀನಿ. ಹುಣಸೆ ಹುಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಕುದೀತಿದ್ದಂಗೆ ಏನು ನಾವು MTR ಪುಳಿಯೋಗರೆ ಪೌಡ್ರ್ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಇದರಲ್ಲಿ ಸೈಡಲ್ಲಿ ಎಣ್ಣೆ ಎಲ್ಲ ನೋಡಿ ಬಿಡ್ತಾ ಬರಬೇಕು. ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದೆ, ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋದು ಸ್ಕಿಪ್ ಆಗಿದೆ. ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಹಾಕಿ ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡಿದ್ರೆ ಒಂದು ಪ್ಯಾಕೆಟಲ್ಲಿ 2 ರೀತಿ ಯಾವ ರೀತಿ ಮಾಡೋದು ಅಂತ ವಿಡಿಯೋ ಶೇರ್ ಮಾಡಿದ್ದೀನಿ. ಪುಳಿಯೋಗರೆ ತುಂಬಾ ಚೆನ್ನಾಗಿರುತ್ತೆ. ಟೊಮೊಟೊದು ಒಂಥರ ಒಳ್ಳೆ ಫ್ಲೇವರ್ ಕೊಡುತ್ತೆ, ಒಳ್ಳೆ ರುಚಿ ಕೊಡುತ್ತೆ. ಹಾಗಾಗಿ ನಾನು ವಿಡಿಯೋ ಶೇರ್ ಮಾಡಿದ್ದೀನಿ. ಈಗ ನಾವು ಅನ್ನ ಮಿಕ್ಸ್ ಮಾಡೋಣ. ಮೊದಲಿಗೆ ನಾವೇನು ಹುಣಸೆ ಹಣ್ಣಿಂದು ಪುಳಿಯೋಗರೆ ಮಾಡ್ಕೊಂಡಿದ್ದಲ್ಲ ಅದನ್ನು ನಾನು ಫಸ್ಟ್ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾವು ಹುರಿದಿಟ್ಕೊಂಡಿದ್ದಂಥ ಕಡಲೆ ಬೀಜ ಕಡಲೆಬೇಳೆ, ಬೇಕು ಅಂತಂದರೆ ಉದ್ದಿನಬೇಳೆ ಹಾಕ್ಕೋಬೋದು. ನಾನಿಲ್ಲಿ 2 ಹಾಕ್ಕೊಂಡಿದ್ದೀನಿ ನೋಡಿ. ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಒಂದೇ ಥರ ಪುಳಿಯೋಗರೆ ತಿಂದು ಬೋರ್ ಆಗಿದ್ರೆ ಯಾಕೆ ತಲೆ ಕೆಡ್ಸ್ಕೊತೀರಾ, ಈ ಥರ ಒಂದು ಸಲ ಟ್ರೈ ಮಾಡಿ, ಮನೇಲಿರೋರ್ಗೂ ಇಷ್ಟ ಆಗುತ್ತೆ. ಇದು ಹುಣಸೆ ಹಣ್ಣಿಂದು ಪುಳಿಯೋಗರೆ ರೆಡಿ ಆಯಿತು. ನಾನು ಇವಾಗ ಟೊಮೊಟೊದು ಕಲಿಸ್ಬೇಕಲ್ವ, ಹಾಗಾಗಿ ಅದೇ ಬಾಣಲಿಗೆ ಬಿಸಿ ಬಿಸಿ ಅನ್ನ ಮಾಡಿಟ್ಕೊಂಡಿದ್ದೆ. ಸ್ವಲ್ಪ ಅನ್ನ ಉದುರುದ್ರಾಗಿರಬೇಕು, ಜಾಸ್ತಿ ಉದುರು ಬೇಡ, ಜಾಸ್ತಿ ಮೆತ್ತಗೂ ಬೇಡ, ಒಂದು ನಾರ್ಮಲ್ ಆಗಿದ್ದರೆ ಸಾಕು. ಇದು ಟೊಮೊಟೊ ಹಣ್ಣಿಂದು ಪುಳಿಯೋಗರೆ. ಇದು ಸೇಮ್ ಇದೇ ರೀತಿಯೇ ಎಷ್ಟು ಬೇಕೋ ಅಷ್ಟು ಕಲಿಸ್ಕೊಂಡು ಸೇಮ್ ಕಡಲೆಬೇಳೆ ಕಡಲೆ ಬೀಜ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಒಂದು ಸಲ ಇದು ಟೊಮೊಟೊ ಹಣ್ಣಿಂದು ಪುಳಿಯೋಗರೆ ತಿಂದು ನೋಡಿ, ನಿಮಗೂ ಖಂಡಿತವಾಗ್ಲೂ
ಟೊಮೊಟೊ ಹಣ್ಣಿನ ಪುಳಿಯೋಗರೆ ತುಂಬಾ ಇಷ್ಟ ಆಗುತ್ತೆ. ಆ ಟೊಮೊಟೊ ಹಣ್ಣಿನ ಫ್ಲೇವರು ತುಂಬಾ ಚೆನ್ನಾಗಿ ಕೊಡ್ತಾ ಇರುತ್ತೆ. ಹಾಗಾಗಿ ನಾನು ಇವತ್ತು ವಿಡಿಯೋ ಶೇರ್ ಮಾಡಿದ್ದೀನಿ. ಬೆಳಗಿನ ಬ್ರೇಕ್ಫಾಸ್ಟು ಒಂದೇ ಪೌಡ್ರಲ್ಲಿ 2 ಥರ ಬ್ರೇಕ್ಫಾಸ್ಟ್ ಮಾಡಿ ವಿಡಿಯೋ ಶೇರ್ ಮಾಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಹೀಗೆಲ್ಲ ಬೆಳಗಿನ ಬ್ರೇಕ್ಫಾಸ್ಟ್ ಮಾಡ್ತೀನಿ ಅಂತ ವಿಡಿಯೋ ಶೇರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ನೀವು ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ. ಇದು ಹುಣಸೆ ಹಣ್ಣಿಂದು, ಇದು ಟೊಮೊಟೊದು. ತುಂಬ ಚೆನ್ನಾಗಿರುತ್ತೆ, ಫ್ಲೇವರ್ ಮಾತ್ರ ಡಿಫ್ರೆಂಟಾಗಿರುತ್ತೆ, ಸೂಪರಾಗಿರುತ್ತೆ. ಅದು ಕಡಲೆಬೇಳೆ ಹುರಿದಿದ್ವಲ್ಲ, ಅದು ನಮ್ಗೆ ಯಾವಾಗ ಬೇಕೋ ಅವಾಗ ಅನ್ನ ಕಲ್ಸ್ಕೊಂಡು ತಿನ್ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ವಿಡಿಯೋ ನೋಡಿ ಮನೇಲಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ, ನಾನು ಅಷ್ಟೇ ಕೇಳ್ಕೊಳ್ಳೋದು. ಇದೇ ರೀತಿ ಸಿಂಪಲ್ ವೀಡಿಯೋ ತೊಗೊಂಡು ಬರ್ತೀನಿ. ಅಲ್ಲಿ ತನಕ ನಾನು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಹೋಗಿ ಬರ್ತೀನಿ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್.